ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಈ ಪರ್ಸನ್ ಇನ್ನೊಬ್ಬ ಥರ್ಡ್ ಪರ್ಸನ್ನನ್ನು ತಗೊಂಡು ಬಂದಿದ್ದಾರೆ. ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಇವರನ್ನು ನೆನೆಸ್ಕೊಂಡು ಇಲ್ಲಿ ಕಾಣಿಸ್ತಿರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಇದನ್ನು ಜನರಲ್ ರೀತಿಯಲ್ಲೇ ಜಡ್ಜ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಜೊತೆ ಆಲ್ರೆಡಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವರು ಎಕ್ಸ್ಪ್ರೆಸ್ ಮಾಡ್ಕೊಂಡಾಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಕಡೆಯಿಂದ ನಿಮಗೆ ಈಗಾಗಲೇ ಸೂಚನೆ ಸಿಕ್ಕಿರ್ಬೋದು, ಅಥವಾ ಇವರು ತುಂಬ ಸಲ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ, ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ, ನಿಮ್ಮನ್ನು ಎಷ್ಟು ಕೇರ್ ಮಾಡ್ತಾರೆ ಅಂತ ಕೂಡ ಇವರು ನಿಮ್ಮ ಹತ್ರ ಹೇಳ್ಕೊಂಡಿರಬಹುದು. ಅಂದರೆ ಈ ಜರ್ನಿಯಲ್ಲಿ, ಈ ಲೈಫ್ನಲ್ಲಿ ನೀವೇ ಅವರಿಗೆ ಎಲ್ಲ, ನಿಮ್ಮನ್ನು ಬಿಟ್ಟು ಬಾಕಿ ಉಳಿದಿರುವ ವಿಷಯಗಳು ಅಂತ ಇವರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ಬೋದು. ಇವರ ಪ್ರೀತಿಯನ್ನು ತೋಡ್ಕೊಂಡಿರ್ಬೋದು. ನಿಮ್ಮ ಮುಂದೆ ಬೇರೆ ಯಾವುದೂ ಅವರಿಗೆ ಗಮನಕ್ಕೆ ಬರೋದಿಲ್ಲ. ನೀವು ಅಷ್ಟೊಂದು ಪ್ರೀತಿ ಪಾತ್ರರು ಅಂತ ಕೂಡ ಇವರು ಹೇಳ್ಕೊಂಡಿರುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಇವರು ಖಂಡಿತವಾಗಲೂ ನಿಮ್ಮ ಬಳಿ ತುಂಬ ಸಲ ಸಮಯ ಸಿಕ್ಕಿದಾಗ ಅವರ ಮನಸ್ಸಿನ ಮಾತುಗಳನ್ನಾಗಿರ್ಬೋದು, ಅವರು ನಿಮ್ಮ ಮೇಲೆ ಯಾವ ಭಾವನೆಗಳನ್ನು ಇಟ್ಟಿದ್ದಾರೆ, ಯಾವ ರೀತಿ ಪ್ರೀತಿ ತೋರಿಸ್ತಾರೆ, ಅಂದರೆ ಮುಂದಕ್ಕೆ ಯಾವ ರೀತಿ ಪ್ರೀತಿ ತೋರಿಸ್ಬೇಕು ಅಂತಿದ್ದಾರೆ, ಇದೆಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು. ಇಷ್ಟೆಲ್ಲ ಇವರ ವಿಷಯಗಳನ್ನು, ನಿಮ್ಮ ಮೇಲೆ ಇರುವ ಪ್ರೀತಿಯನ್ನು ಹೇಳ್ಕೊಂಡಿದ್ರು ಕೂಡ ನೀವು ತುಂಬ ಯೋಚನೆ ಮಾಡ್ತೀರಾ, ನೀವು ತುಂಬ ಸಲ ಥಿಂಕ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಷ್ಟು ಪ್ರೀತಿ ಮಾಡ್ತಾರಾ ಇವರು ನಿಮ್ಮನ್ನು ಅಂತ ಆ ರೀತಿ ನೀವು ಥಿಂಕ್ ಮಾಡ್ತೀರಾ. ಇದೆಲ್ಲ ನಿಜಾನಾ? ಇಷ್ಟೊಂದು ಪ್ರೀತಿ ಮಾಡೋದಕ್ಕೆ ಸಾಧ್ಯನಾ? ಅಂದರೆ ಇವ್ರು ಇಷ್ಟೊಂದು ಪ್ರೀತಿ ಇದೆಯಾ ಇವ್ರಿಗೆ ಅನ್ನೋ ಥರ ನೀವು ಥಿಂಕ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಕೆಲವೊಂದು ಸಲ ನೀವು ಡೌಟ್ ಪಟ್ಟಿರಬಹುದು. ಆದರೆ ಇಲ್ಲಿ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಖಂಡಿತ ಈ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರು ಇಷ್ಟೆಲ್ಲ ಇವರ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಂಡ್ಮೇಲೆ ನೀವು ಸ್ವಲ್ಪ ಟ್ರಸ್ಟ್ ಮಾಡಬೇಕು ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವೊಬ್ಬರ ಎನರ್ಜಿ ಇಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಇವರು ಎಷ್ಟೇ ಇವರ ಪ್ರೀತಿಯನ್ನು ತೋಡ್ಕೊಂಡ್ರು ಕೂಡ, ಹೇಳ್ಕೊಂಡ್ರು ಕೂಡ ನೀವು ಅದನ್ನು ಬಿಲೀವ್ ಮಾಡೋದಕ್ಕೆ ರೆಡಿ ಆಗ್ತಾ ಇಲ್ಲ. ನಿಮಗೆ ಬಿಲೀವ್ ಅನ್ನೋದು ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಹತ್ರ ಯಾವಾಗ ಮಾತಾಡಬೇಕಾದ್ರೂ ಅಥವಾ ನಿಮ್ಮ ಜೊತೆ ಯಾವಾಗ ಕಾಂಟ್ಯಾಕ್ಟಲ್ಲಿ ಬಂದರೂ ಕೂಡ ನಿಮ್ಮ ಹತ್ರ ಇವರ ಮನಸ್ಸಿನ ಮಾತುಗಳನ್ನು ಶೇರ್ ಮಾಡ್ಕೋಬೇಕಾದ್ರೂ ಯಾವುದೇ ಹಿಂಜರಿಕೆ ಇಲ್ಲದೆ ತುಂಬ ಪಾಸಿಟಿವ್ ಆಗಿ ಇವರ ಮನಸ್ಸಿನಲ್ಲಿರೋದನ್ನು ಹೇಳ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರು ಯಾವುದೇ ಮಾತನ್ನಾಗಲಿ ಅವರ ಬಿಹೇವಿಯರ್ನಾಗಲಿ ನಿಮ್ಮ ಮುಂದೆ ಮುಚ್ಚಿಡೋದಿಲ್ಲ. ಇವರ ಮನಸ್ಸಲ್ಲಿ ಏನಿದೆ, ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನು ಇವರು ಹೇಳ್ಕೊಂಡು ಬಿಡ್ತಾರೆ. ಆದರೆ ಇಲ್ಲಿ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಇವರು ಯಾವುದೇ ರೀತಿಯಲ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ. ಇವರ ಮನಸ್ಸಿನಲ್ಲಿರೋದನ್ನು ಹೇಳ್ಕೊಳ್ತಾರೆ. ಆದರೆ ತುಂಬ ಸಲ ನಿಮಗೆ ಅನಿಸಿರ್ಬೋದು, ತುಂಬ ಓವರಾಗಿ ಆಡ್ತಾ ಇದ್ದಾರೆ, ತುಂಬ ಓವರಾಗಿ ಇವರ ಮನಸ್ಸಿನಲ್ಲಿರೋದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ, ಅದು ಡ್ರಾಮಾ ಇರಬಹುದೇನೋ ಅನ್ನೋ ರೀತಿ ನೀವು ಥಿಂಕ್ ಮಾಡಿರಬಹುದು. ಆದರೆ ಆ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇಲ್ಲ. ಇವರು ಮಾತನಾಡುವ ರೀತಿಯೇ ಆಗಿರಬಹುದು, ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಮಾತಾಡುವಂಥ ಪರ್ಸನ್ ಆಗಿರಬಹುದು, ಒಂದು ಸ್ವಲ್ಪ ನಾಟಕೀಯವಾಗಿ ಹೇಳೋದು, ಆ ರೀತಿಯ ಪರ್ಸನ್ ಕೂಡ ಆಗಿರ್ಬೋದು. ಅಂದರೆ ಇವರು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೇನೋ ಅಥವಾ ಸ್ವಲ್ಪ ಓವರಾಗಿ ಮಾತಾಡ್ತಾರೇನೋ ಆ ರೀತಿ ನಿಮಗೆ ಅನ್ನಿಸ್ತಾ ಇದೆ. ಆದರೆ ಇವರ ಮನಸ್ಸಿನಲ್ಲಿರೋದನ್ನು ಹೇಳ್ಕೊಳ್ತಾರೆ ಅಷ್ಟೇ. ಇವರು ಯಾವುದೇ ರೀತಿ ನಿಮ್ಮ ಹತ್ರ ಮಾತಾಡಿರ್ಬೋದು, ಒಂದು ಸ್ವಲ್ಪ ವಿಚಿತ್ರ ಅನಿಸಿರಬಹುದು ನಿಮಗೆ, ಆದರೆ ಅದು ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಇವರ ಮನಸ್ಸಿನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ತೋರಿಸೋ ಅಂಥ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ, ಯಾವ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಬಹುದು. ಇಲ್ಲಿ ನೆಗೆಟಿವ್ ಅನ್ನೋದು ಕಾಣಿಸ್ತಾ ಇಲ್ಲ. ಅಂದರೆ ಇವರು ತುಂಬ ಆನೆಸ್ಟ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಇವರು ತುಂಬ ದಿನ ಇರಬೇಕು ಅಥವಾ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು. ಇದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು.
ನೀವು ಫ್ರೆಂಡ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಲೈಫ್ನಲ್ಲಿ ಇವರು ಇರಬೇಕು ಅಂದರೆ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಆನೆಸ್ಟಾಗಿ ಇರುವಂಥ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಈ ಪರ್ಸನ್ ಮನಸ್ಸಲ್ಲೂ ಕೂಡ ಏನಿದೆ ಅಂದರೆ, ಈ ಪರ್ಸನ್ನ ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ, ಈ ಪರ್ಸನ್ನ ನೀವು ಎಷ್ಟು ಲೈಕ್ ಮಾಡ್ತೀರಾ, ಈ ಪರ್ಸನ್ ಅಂದರೆ ನಿಮಗೆ ಎಷ್ಟು ಇಷ್ಟ ಇದೆ. ಅಂದರೆ ಇವರು ಅಂದರೆ ನಿಮಗೆ ತುಂಬ ಮಾತಾಗಿರ್ಬೋದು, ಅವರ ನಡವಳಿಕೆ ಆಗಿರಬಹುದು, ಎಲ್ಲವೂ ನಿಮಗೆ ತುಂಬ ಹಿಡಿಸುತ್ತೆ. ಆ ರೀತಿಯ ಕನೆಕ್ಷನ್ ಕೂಡ ನಿಮ್ಮಿಬ್ಬರ ನಡುವೆ ಇರ್ಬೋದು. ಆ ರೀತಿಯ ಅಂದರೆ ನೀವು ತುಂಬ ಕನೆಕ್ಟೆಡ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಕೂಡ ತುಂಬ ಅಟ್ಯಾಚ್ಮೆಂಟ್ ಇದೆ. ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ವೇನೋ. ಆದರೆ ಇವರು ಒಂದು ಸ್ವಲ್ಪ ಓವರಾಗಿ ಮಾತಾಡಬಹುದು. ಅದು ಬಿಟ್ಟರೆ ನಿಮಗೂ ಕೂಡ ಈ ಪರ್ಸನ್ ಮೇಲೆ ತುಂಬ ನಂಬಿಕೆ ಇರಬಹುದು ಅಥವಾ ಪ್ರೀತಿ ಅನ್ನೋದು ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದೀರಾ ನೀವು ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಈ ಪರ್ಸನ್ಗೂ ಕೂಡ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ಗಳಿದೆ, ಒಳ್ಳೆ ಭಾವನೆಗಳಿದೆ. ಬಟ್ ಕೆಲವೊಂದು ಬಾರಿ ನಿಮಗೆ ಎನರ್ಜಿ ಫೀಲ್ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೇ ಫೀಲಿಂಗ್ಸ್ಗಳು ಬರೋದಿಲ್ಲ. ಬಹುಶಃ ಈ ಪರ್ಸನ್ ನಿಮಗೆ ಸರಿಯಾಗಿ ಟೈಮ್ ಕೊಡಬೇಕು ಅಂತ ನೀವು ಅಂದ್ಕೊಳ್ತೀರನೋ. ಅಂದರೆ ಇವರಿಗೆ ನೀವು ಸರಿಯಾಗಿ ಟೈಮ್ ಕೊಡಬೇಕು, ಇವ್ರ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಅದೇ ರೀತಿ ಅವರು ಕೂಡ ನಿಮ್ಮ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರೇನೋ. ಒಂದೊಂದು ಸಲ ಅದು ಆಗದೇ ಇದ್ದಾಗ ನಿಮಗೆ ತುಂಬ ಬೇಜಾರಾಗ್ಬೋದು, ಅಥವಾ ನಿಮಗೆ ತುಂಬ ಅರ್ಜೆಂಟಲ್ಲಿ ಕೂತು ಮಾತಾಡೋದು ಅಥವಾ ಗಡಿಬಿಡಿಯಲ್ಲಿ ಬೇಗ ಬೇಗ ಮಾತಾಡಿ ಹೋಗೋದು ಕೂಡ ಇಷ್ಟ ಆಗದೇ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಅಂದ್ಕೊಳ್ಳೋದು ಏನು ಅಂದರೆ, ನಿಮಗೆ ಇವರ ಜೊತೆ ಪ್ರಾಪರ್ ಆಗಿರುವಂಥ ಟೈಮ್ ಬೇಕು. ಅಲ್ಲಿ ಅರ್ಜೆಂಟ್ ಏನೂ ಇರಬಾರ್ದು. ತುಂಬ ಗಡಿಬಿಡಿಯಲ್ಲಿ ಯಾವುದೇ ವಿಷಯ ಕೂಡ ಗಡಿಬಿಡಿಯಲ್ಲಿ ಆಗಬಾರ್ದು. ಅಂದರೆ ಮಾತಾಡಬೇಕಾದ್ರೆ ತುಂಬ ಗಡಿಬಿಡಿಯಲ್ಲಿ ಸುಮ್ಮನೆ ಏನೇನೋ ಮಾತಾಡೋದು, ಈ ರೀತಿಯೆಲ್ಲ ನಿಮಗೆ ಇಷ್ಟ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ಈ ಪರ್ಸನ್ ನಿಮಗೆ ಏನಾದರೂ ಪ್ರಪೋಸಲ್ನ ಇಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಅಂತ ಅಂದ್ಕೊಳ್ತೀರಾ. ಯಾವುದೇ ಗಡಿಬಿಡಿ ಇರಬಾರ್ದು. ಅಲ್ಲಿ ಅವ್ರು ಏನು ಹೇಳಬೇಕಾದ್ರೂ ಅದನ್ನು ಕ್ಲಿಯರಾಗಿ ಹೇಳಬೇಕು ಅಂತ ನೀವು ಅಂದ್ಕೊಳ್ಳುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ನೀವು ಇವ್ರ ಜೊತೆ ಟೈಮ್ನ ಸ್ವಲ್ಪ ಜಾಸ್ತಿ ಟೈಮ್ ಸಿಗಬೇಕು ಅಂತ ಬಯಸುವಂಥ ಪರ್ಸನ್ ಆಗಿರಬಹುದು. ಈ ಪರ್ಸನ್ ನಿಮಗೆ ಯಾವುದೇ ಕಮಿಟ್ಮೆಂಟನ್ನು ಕೊಡಬೇಕು ಅಂದರೂ ಕೂಡ ಅದು ಕ್ಲಿಯರ್ ಆಗಿರಬೇಕು. ನೀವು ಇಬ್ಬರೂ ಕೂತ್ಕೊಂಡು ಸರಿಯಾಗಿ ಮಾತನಾಡಿ ನಿಮ್ಮ ರಿಲೇಷನ್ಶಿಪ್ ಮುಂದೆ ಯಾವ ರೀತಿ ತಗೊಂಡು ಹೋಗೋದು ಅನ್ನೋದರ ಬಗ್ಗೆ ಪೂರ್ತಿಯಾಗಿ ಚರ್ಚೆ ಮಾಡಿ, ಅದರ ಬಗ್ಗೆ ನಿಮಗೆ ಯಾವುದೇ ರಿಗ್ರೆಟ್ ಇರಬಾರ್ದು. ಇವ್ರಿಗಾಗಲಿ ನಿಮಗಾಗಲಿ ಯಾವುದೇ ರಿಗ್ರೆಟ್ ಅಥವಾ ಗಿಲ್ಟ್ ಫೀಲ್ ಇರಬಾರ್ದು. ಅಂದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಮಾತಾಡ್ಕೋಬೇಕಿತ್ತು, ಈ ರೀತಿ ಇರಬೇಕಿತ್ತು ಅನ್ನೋ ರೀತಿ ನೀವು ಥಿಂಕ್ ಮಾಡಬಾರ್ದು. ಹಾಗಾಗಿ ನೀವು ಪ್ರಾಪರ್ ಟೈಮನ್ನು ಇವರಿಂದ ಕೂಡ ಬಯಸ್ತಿದ್ದೀರಾ. ನೀವು ಕೂಡ ಪ್ರಾಪರ್ ಟೈಮನ್ನು ಕೊಡಬೇಕು ಅಂತ ಅಂದ್ಕೊಳ್ಳುವ ಪರ್ಸನ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾವುದೇ ಗಡಿಬಿಡಿ ಇರಬಾರ್ದು ಅಂತ ನೀವು ಥಿಂಕ್ ಮಾಡ್ತೀರಾ. ನೀವು ಏನು ಅಂದ್ಕೊಳ್ತೀರಾ ಅಂದರೆ, ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಯಾವುದೇ ಡಿಸಿಷನನ್ನು ತಗೊಳ್ಬೇಕಾದ್ರೂ ಕೂಡ, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತ ಏನೇ ಅಂದ್ಕೊಂಡ್ರೂ ಕೂಡ ಅದು ನಿಮ್ಮ ಫೇವರಲ್ಲಿರಬೇಕು, ನಿಮ್ಮಿಬ್ಬರ ಒಳ್ಳೆಯದಕ್ಕಾಗಿ ಇರಬೇಕು. ಅಂದರೆ ಇವರು ಜೆನ್ಯೂನ್ ಆಗಿರಬೇಕು, ಇವರ ಪ್ರೀತಿ ನಿಜವಾಗಿರಬೇಕು, ಯಾವುದೇ ನಾಟಕೀಯತೆ ನಿಮ್ಮ ಮುಂದೆ ಇರಬಾರ್ದು ಅನ್ನೋ ರೀತಿ ಕೂಡ ನೀವು ಥಿಂಕ್ ಮಾಡ್ತಿದ್ದೀರಾ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಯಾವುದೇ ಡಿಸಿಷನ್ ತಗೊಂಡ್ರೂ ಕೂಡ ಅದು ಪರ್ಫೆಕ್ಟ್ ಆಗಿರಬೇಕು, ಅದು ನಿಜವಾದ ಜೆನ್ಯೂನ್ ಡಿಸಿಷನ್ ಆಗಿರಬೇಕು, ಯಾವುದೇ ಫೇಕ್ ಇಲ್ಲಿ ಇರಬಾರ್ದು ಅಂತ ನೀವು ಅಂದ್ಕೊಳ್ತೀರಾ. ಯಾವುದೇ ರೀತಿಯಲ್ಲೂ ನೀವು ಹರ್ಟ್ ಆಗಬಾರ್ದು, ಈ ಪರ್ಸನ್ನಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಚೀಟ್ ಅನ್ನೋದು ಬರಬಾರ್ದು ಅನ್ನೋ ರೀತಿ ನೀವು ಯೋಚನೆ ಮಾಡ್ತೀರಾ. ನೀವು ಇಷ್ಟೆಲ್ಲ ಯಾಕೆ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಬೆಸ್ಟನ್ನು ಕೊಡ್ತಾ ಇದ್ದೀರಾ, ನೀವು ಪರ್ಫೆಕ್ಟ್ ಆಗಿದ್ದೀರಾ, ತುಂಬ ಜೆನ್ಯೂನ್ ಆಗಿದ್ದೀರಾ, ನಿಮ್ಮ ಮನಸ್ಸಿನಿಂದ ಈ ರಿಲೇಷನ್ಶಿಪ್ಪನ್ನು ನೀವು ಒಪ್ಕೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಒಂದು ಬಿರುಕಾಗಲಿ, ಯಾವುದೇ ಒಂದು ಚೀಟಾಗಲಿ ಬರಬಾರ್ದು ಅಂತ ನೀವು ಅಂದ್ಕೊಳ್ಳೋದು. ಅಂದರೆ ನೀವು ಯಾರಿಗೇ ಆಗಲಿ ಅಥವಾ ಈ ರಿಲೇಷನ್ಶಿಪ್ಗಾಗಲಿ ಈ ಪರ್ಸನ್ಗಾಗಲಿ ಯಾವುದೇ ರೀತಿಯಿಂದಲೂ ಚೀಟ್ ಮಾಡುವ ವ್ಯಕ್ತಿ ಅಲ್ಲ. ತುಂಬ ಜೆನ್ಯೂನ್ ಆಗಿದ್ದೀರಾ, ಈ ರಿಲೇಷನ್ಶಿಪ್ನ ನಿಮ್ಮ ಮನಸ್ಸಿನಿಂದ ಒಪ್ಕೊಂಡಿದ್ದೀರಾ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಫೇಕ್ ಅನ್ನೋದು ಇಲ್ಲ. ಹಾಗಾಗಿ ಇವರು ಕೂಡ ಅದೇ ರೀತಿ ಇರಬೇಕು ಅಂತ ನೀವು ಬಯಸ್ತಿದ್ದೀರಾ. ಹಾಗಾಗಿ ನೀವು ಅಂದ್ಕೊಳ್ಳೋದು ಇವ್ರಿಗೆ ತುಂಬ ಟೈಮ್ ಕೊಡಬೇಕು ಅಂತ ಇದ್ದೀರಾ. ಪ್ರಾಪರ್ ಟೈಮನ್ನು ಕೊಟ್ಟು ಇವರು ಕೂಡ ನಿಮಗೆ ಅದೇ ರೀತಿ ಟೈಮನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಆದರೆ ಇವರ ಮನಸ್ಸಿನಲ್ಲಿ ಏನಿದೆ, ಈ ಪರ್ಸನ್ ಮನಸ್ಸಲ್ಲಿ ಏನಿದೆ ಅಂತ ನೋಡೋದಾದರೆ, ಖಂಡಿತ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಈ ವ್ಯಕ್ತಿ ನಿಮ್ಮ ಮೇಲೆ ತುಂಬ ಜೆನ್ಯೂನ್ ಆಗಿರುವಂಥ ಪ್ರೀತಿಯನ್ನು, ಅಲ್ಲಿ ಯಾವುದೇ ಫೇಕ್ ಅನ್ನೋದು ಇಲ್ಲದಲೇ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮಗೆ ಕೊಡುವಷ್ಟು ಪ್ರೀತಿ, ಈ ಪರ್ಸನ್ ನಿಮ್ಮನ್ನು ಇಷ್ಟಪಡೋ ರೀತಿ ಬೇರೆ ಯಾರೂ ಕೂಡ ನಿಮ್ಮನ್ನು ಇಷ್ಟಪಡಲ್ವೇನೋ, ಅಷ್ಟು ಇವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಪ್ರೀತಿ ಇವರ ಎನರ್ಜಿ ಮೂಲಕ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಹುಶಃ ಈ ಪರ್ಸನ್ನ ಪ್ರೀತಿ ನಿಮಗೆ
ತೋರ್ಪಡಿಕೆ ಅಂತ ಅನ್ನಿಸ್ಬೋದು, ಸುಮ್ಮನೆ ಓವರಾಗಿ ನಾಟಕ ಆಡ್ತಾ ಇದ್ದಾರೆ ಅಂತ ಅನಿಸಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ಆಗಾಗ ಈ ರೀತಿಯ ಥಾಟ್ಸ್ಗಳು ಬಂದಿದ್ರು ಕೂಡ, ಈ ರೀತಿಯ ವಿಚಾರಗಳು ಬಂದಿದ್ರು ಕೂಡ ಕೆಲವೊಂದು ಬಾರಿ ನಿಮಗೆ ಡೌಟ್ ಬರ್ಬೋದು, ಈ ಪರ್ಸನ್ ನಾಟಕ ಆಡ್ತಾ ಇದ್ದಾರೋ ಅಥವಾ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೋ, ಈ ರೀತಿ ಡೌಟ್ ಬಂದಿದ್ರು ಕೂಡ ಇಷ್ಟೊಂದು ಕನೆಕ್ಟೆಡ್ ಆಗಿದ್ದಾರಾ ನಿಮಗೆ ಅಂತ ನೀವು ಅಂದ್ಕೊಳ್ಬಹುದು. ಏನೇ ಆಗಿದ್ರೂ ಕೂಡ ಈ ಪರ್ಸನ್ ಅನ್ನೋರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎನರ್ಜಿ ಅದೇ ರೀತಿ ಶೋ ಮಾಡ್ತಾ ಇದೆ. ಬಟ್ ಕೆಲವೊಂದು ಬಾರಿ ಈ ಪರ್ಸನ್ನ ಬಿಹೇವಿಯರ್ ನಿಮಗೆ ಇಷ್ಟ ಆಗೋಲ್ಲ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮನ್ನು ಇವರು ಎಷ್ಟೇ ಇಷ್ಟಪಟ್ಟಿರ್ಬೋದು, ನಿಮ್ಮ ಬಗ್ಗೆ ಯಾವುದೇ ರೀತಿಯ ಪ್ರೀತಿಯನ್ನು ಇಟ್ಕೊಂಡಿದ್ರು ಕೂಡ ಕೆಲವೊಂದು ಬಾರಿ ಇವರ ನಡವಳಿಕೆ ತನ್ನಿಂದ ತಾನೇ ಚೇಂಜ್ ಆಗಿಬಿಡುತ್ತೆ. ತನ್ನಿಂದ ತಾನೇ ಚೇಂಜ್ ಆದಾಗ, ಇವರ ಬಿಹೇವಿಯರಲ್ಲಿ ಬದಲಾವಣೆ ಆದಾಗ ನಿಮಗೆ ಅನಿಸೋದು ಸಹಜ, ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೇನೋ ಇಲ್ವೇನೋ ಅನ್ನೋ ರೀತಿ ಕೂಡ ಇವರ ಬಿಹೇವಿಯರ್ ಇರಬಹುದು. ಆದರೆ ಇವರ ಮನಸ್ಸಲ್ಲಂತೂ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಇನ್ನು ಕೆಲವರ ಎನರ್ಜಿಯಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ ಒಂದು ಸಲ ಸ್ವಲ್ಪ ದಿವಸ ನಿಮ್ಮ ಜೊತೆ ಚೆನ್ನಾಗಿದ್ದು ಇನ್ನೊಂದು ಸ್ವಲ್ಪ ದಿವಸ ಮಾಯ ಆಗಿಬಿಡ್ತಾರೆ, ಮತ್ತು ಬಂದು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಆ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರು ಏನೇ ಮಾಡಿದರೂ ಕೂಡ ಇವರ ಮನಸ್ಸಲ್ಲಿ ನೀವಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಇವರ ಬಿಹೇವಿಯರ್ ಆಗಿರ್ಬೋದು ಅಥವಾ ಇವರ ಕೆಲಸ ಕಾರ್ಯದಿಂದ ಕೂಡ ಅವರು ಒಂದು ಸ್ವಲ್ಪ ದೂರ ಆಗ್ತಾ ಇರ್ಬೋದು. ಅಂದರೆ ಅವರಿಗೆ ಟೈಮ್ ಸಿಗದೇ ಇದ್ದಾಗ ನಿಮ್ಮ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗದೇ ಇರ್ಬೋದು. ಏನೇ ಆಗಿದ್ರೂ ಕೂಡ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಸಡನ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದ ಹಾಗೆಯೇ ಸಡನ್ನಾಗಿ ನಿಮ್ಮ ಜೊತೆ ಮಾತನ್ನು ಕಟ್ ಮಾಡಿಬಿಡ್ತಾರೆ. ಯಾವ ರೀತಿ ಇವರು ನಿಮ್ಮ ಹತ್ರ ಬಿಹೇವಿಯರ್ನ ತೋರಿಸಿದ್ರು ಕೂಡ ನಿಮ್ಮ ಬಗ್ಗೆ ಅಂತೂ ತುಂಬ ಫೀಲಿಂಗ್ಸ್ ಇದೆ ಈ ಪರ್ಸನ್ಗೆ. ಅಂದರೆ ಯಾವ ರೀತಿ ಅಂದರೆ, ಸ್ವಲ್ಪ ದಿನ ಚೆನ್ನಾಗಿರ್ತಾರೆ, ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಕೆಲವು ದಿನಗಳು ನಿಮಗೆ ಕಾಣಿಸೋದೇ ಇಲ್ಲ ಇವರ ಮಾತುಕತೆಗಳು ಕೂಡ ನಿಮ್ಮ ಜೊತೆ ನಡೆಯೋದಿಲ್ಲ. ಆ ರೀತಿಯ ಬಿಹೇವಿಯರ್ ಕೂಡ ಇವರು ನಿಮ್ಮ ಹತ್ರ ತೋರಿಸಿರಬಹುದು ಅಥವಾ ಇವರ ನಡವಳಿಕೆ ಕೂಡ ಆಗಿರಬಹುದು. ಹೀಗಾಗಿ ಕೂಡ ನೀವು ಥಿಂಕ್ ಮಾಡಿರ್ಬೋದು, ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೋ, ಲೈಕ್ ಮಾಡ್ತಾ ಇದ್ದಾರೋ ಅಥವಾ ನಾಟಕ ಆಡ್ತಾ ಇದ್ದಾರೋ, ಇದೆಲ್ಲ ಸುಮ್ಮನೆ ಡ್ರಾಮಾ ಮಾಡ್ತಾ ಇರೋದೇನೋ ಅನ್ನೋ ರೀತಿ ನೀವು ತಿಳ್ಕೊಂಡಿರಬಹುದು. ಬಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಫೀಲ್ ಆಗ್ತಾ ಇರುವಂಥದ್ದು, ಇವರು ಜೆನ್ಯೂನ್ ಆಗಿದ್ದಾರೆ, ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಇವರ ಮನಸ್ಸಿನಿಂದ ನಿಮ್ಮನ್ನು ಲೈಕ್ ಮಾಡ್ತಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗ್ ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇಲ್ಲಿ ಎನರ್ಜಿ ಜೊತೆ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ಮೊದಲು ಈ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ನಿಮ್ಮಿಬ್ಬರ ಈ ರಿಲೇಷನ್ಶಿಪ್ ಶುರುವಾಗೋದಕ್ಕೆ ಮೊದಲು ಈ ಪರ್ಸನ್ನ ಬಿಹೇವಿಯರ್ ಯಾವ ರೀತಿ ಇತ್ತು ಅಂದರೆ, ನಿಮ್ಮ ಜೊತೆ ತುಂಬಾ ಚೆನ್ನಾಗಿದ್ರು ಇವರು. ಅದೇ ರೀತಿ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು, ಅಂದರೆ ನಿಮ್ಮನ್ನು ನಂಬಿಸ್ತಾ ಇದ್ರು ಎಲ್ಲ ರೀತಿಯಿಂದಲೂ. ತುಂಬ ಚೆನ್ನಾಗಿ ಈ ರಿಲೇಷನ್ಶಿಪ್ಪನ್ನು ಶುರು ಮಾಡಿದರು. ತುಂಬ ಪ್ರಾಮಿಸ್ಗಳನ್ನ ನಿಮಗೆ ಕೊಟ್ಟಿರಬಹುದು ಇವರು, ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಏನೇ ಆಗಿರಬಹುದು, ಅದರ ಬಗ್ಗೆ ತುಂಬ ಪ್ರಾಮಿಸ್ಗಳನ್ನ ಕೊಟ್ಟಿರ್ಬೋದು. ಅಂದರೆ ನಿಮ್ಮ ವಿಶ್ವಾಸವನ್ನು ಇವರು ತಗೊಂಡ್ರು, ನಿಮ್ಮ ನಂಬಿಕೆಯನ್ನು ಗಳಿಸ್ಕೊಂಡ್ರು. ಈ ರಿಲೇಷನ್ಶಿಪ್ ಇದೇ ರೀತಿ ತುಂಬ ಚೆನ್ನಾಗಿ ಕಂಟಿನ್ಯೂ ಆಗುತ್ತೆ, ನೀವು ತುಂಬ ಚೆನ್ನಾಗಿ ಫ್ರೆಂಡ್ಸ್ ಆಗಿರ್ತೀರಾ ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅನ್ನೋ ರೀತಿ ಇವರು ನಿಮಗೆ ತುಂಬ ಪ್ರಾಮಿಸ್ಗಳನ್ನು ಕೊಟ್ಟಿರಬಹುದು. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ನೀವಿಬ್ಬರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀತಿ ಕೂಡ ನಿಮಗೆ ಪ್ರಾಮಿಸ್ ಕೊಟ್ಟಿರಬಹುದು. ಆದರೆ ನಿಮ್ಮಿಬ್ಬರಲ್ಲಿ ಒಬ್ಬರು ಇಲ್ಲಿ ಮ್ಯಾರಿಡ್ ಅಂತ ನನಗೆ ಅನ್ನಿಸ್ತಾ ಇದೆ. ಆ ರೀತಿ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಕೆಲವರಲ್ಲಿ ಇಲ್ಲಿ ಮ್ಯಾರಿಡ್ ಪರ್ಸನ್ ಕೂಡ ಇರ್ಬೋದು. ಅಂದರೆ ನೀವು ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಕೂಡ ಆಗಿರಬಹುದು, ಆ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಅಥವಾ ನೀವು ಮ್ಯಾರಿಡ್ ಆಗಿರುವ ವ್ಯಕ್ತಿ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎಲ್ಲ ಪಾಯಿಂಟ್ಗಳು ಎಲ್ಲರಿಗೂ ಕೂಡ ರೆಸೊನೇಟ್ ಆಗಬೇಕು ಅಂತ ಇಲ್ಲ, ಆದರೆ ತುಂಬ ಜಾಸ್ತಿ ಇಲ್ಲಿ ಎನರ್ಜಿ ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂದರೆ, ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮ್ಯಾರಿಡ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಕೆಲವರು ಈ ರೀಡಿಂಗನ್ನು ಆಪ್ಷನ್ ನಂಬರ್ 2 ಯಾರು ನೋಡ್ತಾ ಇದ್ದೀರೋ ಇದರಲ್ಲಿ ಕೆಲವು ವ್ಯಕ್ತಿಗಳು ಮ್ಯಾರಿಡ್ ಆಗಿರಬಹುದು. ಈ ಪರ್ಸನ್ ಏನಾದರೂ ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಇವರ ರಿಲೇಷನ್ಶಿಪ್ ಏನಿದೆ ಆ ರಿಲೇಷನ್ಶಿಪ್ಪಲ್ಲಿ ಇವರು ತುಂಬ ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತಾ ಇದೆ. ಇವರ ರಿಲೇಷನ್ಶಿಪ್ ಒಳ್ಳೆ ರೀತಿಯಲ್ಲಿ ಇರಲಿಲ್ಲ. ಇಬ್ಬರ ಮಧ್ಯ ಭಿನ್ನಾಭಿಪ್ರಾಯ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು.
ಆ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಈ ರೀತಿಯೆಲ್ಲ ಆಗಬೇಕಾದ್ರೆ ಈ ಪರ್ಸನ್ಗೆ ನಿಮ್ಮ ಪರಿಚಯ ಆಗಿರಬಹುದು. ಇಲ್ಲಿ ಫೋನ್ ಕಾಲ್ ಮೂಲಕ ಕೂಡ ನಿಮ್ಮ ಪರಿಚಯ ಆಗಿರುವ ಸಾಧ್ಯತೆ ಇದೆ, ಅಥವಾ ಮೆಸೇಜ್ ಮೂಲಕ ಕೂಡ ನಿಮ್ಮ ಜೊತೆ ಕಾಂಟ್ಯಾಕ್ಟನ್ನು ಬೆಳೆಸ್ಕೊಂಡಿರಬಹುದು ಇವರು, ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ನಿಮ್ಮ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಿಂದ ಕೂಡ ನಿಮ್ಮ ಕಾಂಟ್ಯಾಕ್ಟ್ ಆಗಿದ್ದರೆ, ನೀವಿಬ್ಬರು ಭೇಟಿಯಾಗಿದ್ದರೆ, ನೀವಿಬ್ಬರು ಪರಿಚಯ ಆಗಿದ್ದರೆ, ನೀವು ಸಿಕ್ಕಿದ ತಕ್ಷಣ ಅಥವಾ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ಇವ್ರಿಗೆ ಅನಿಸಿರ್ಬೋದು ತುಂಬ ದಿನಗಳವರೆಗೂ ಈ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಮಾಡಬಹುದು. ಅಷ್ಟೊಂದು ಅವ್ರಿಗೆ ಅಲ್ಲಿ ರಿಲ್ಯಾಕ್ಸ್ ಫೀಲ್ ಆಗಿರ್ಬೋದು. ನಿಮ್ಮ ಜೊತೆ ಇರಬೇಕಾದ್ರೆ ತುಂಬ ರಿಲ್ಯಾಕ್ಸ್ ಫೀಲ್ ಮಾಡ್ಕೊಂಡಿದ್ದಾರೆ, ಅಂದರೆ ಅವರ ಮನಸ್ಸಿಗೆ ಶಾಂತಿ ಅನ್ನೋದು ಸಿಕ್ಕಿದೆ. ಆ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ಈ ಪರ್ಸನ್ ಅನ್ನೋರು ಇನ್ನೂ ಕೂಡ ಕಾರ್ಮಿಕ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ, ಅಥವಾ ಕಾರ್ಮಿಕ್ ಸಿಚುವೇಶನ್ನಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋ ರೀತಿ ಇಲ್ಲಿ ಫೀಲ್ ಆಗ್ತಾ ಇದೆ. ಅಂದರೆ ಇವರ ಲೈಫ್ನಲ್ಲಿ ಆಲ್ರೆಡಿ ಕಾರ್ಮಿಕ್ ಸಿಚುವೇಶನ್ ಅನ್ನೋದು, ಕಾರ್ಮಿಕ್ ಪ್ರಾಬ್ಲಮ್ಸ್ಗಳನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ಇವರ ಕೆಲವು ತಪ್ಪುಗಳಿಂದ ಕೂಡ ಯಾವುದೇ ಪ್ರಾಬ್ಲಮ್ಸ್ಗಳು ಇವರ ಲೈಫ್ನಲ್ಲಿ ಬಂದಿದ್ದರೂ ಅದೆಲ್ಲ ಇವರ ಕಾರಣದಿಂದ, ಇವರ ತಪ್ಪಿನ ಕಾರಣದಿಂದ ಈ ರೀತಿ ಇವರು ಫೇಸ್ ಮಾಡುವಂಥ ಸಂದರ್ಭ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಈ ಕಾರ್ಮಿಕ್ ಪ್ರಾಬ್ಲಮ್ಸ್ಗಳಿಂದ ಅಥವಾ ಸಿಚುವೇಶನ್ನಿಂದ ಹೊರಗಡೆ ಬರೋದಕ್ಕೋಸ್ಕರ ಈ ಪರ್ಸನ್ ಅಂದ್ಕೊಂಡಿರ್ಬೋದು, ನಿಮ್ಮ ಜೊತೆ ಕನೆಕ್ಟ್ ಆದರೆ ಇವರ ಮನಸ್ಸಿಗೆ ಶಾಂತಿ ಸಿಗ್ಬೋದು, ಅಥವಾ ಈ ಪ್ರಾಬ್ಲಮ್ಸ್ಗಳಿಂದ ಹೊರಗಡೆ ಬರ್ಬೋದು, ಇವರಿಗೆ ನೆಮ್ಮದಿ ಅನ್ನೋದು ಸಿಗ್ಬೋದು ಅಂತ ಇವರ ಮನಸ್ಸಿಗೆ ಅನಿಸಿರ್ಬಹುದು. ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮನ್ನು ಪಡೆಯೋದಕ್ಕೋಸ್ಕರ, ನಿಮಗೋಸ್ಕರ ತುಂಬ ಪ್ರಯತ್ನ ಪಟ್ಟಿದ್ದಾರೆ, ತುಂಬ ಟ್ರೈ ಮಾಡಿದ್ದಾರೆ. ಅಂದರೆ ನೀವು ಅವರ ಲೈಫ್ನಲ್ಲಿ ಇರಬೇಕು, ನೀವು ಅವರಿಗೆ ಸಿಗಬೇಕು ಅನ್ನೋ ರೀತಿ ಇವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಥವಾ ನೀವು ಇವರ ಲೈಫ್ನಲ್ಲಿ ಇರಬೇಕು, ನೀವು ಯಾವಾಗಲೂ ಇವ್ರ ಜೊತೆ ಇರಬೇಕು ಅಂತ ಇವರು ಮ್ಯಾನಿಫೆಸ್ಟ್ ಕೂಡ ಮಾಡಿರಬಹುದು. ಅಥವಾ ಇವರು ನಿಮ್ಮನ್ನು ಯಾವ ರೀತಿ ಪರಿಚಯ ಆಗಿರಬಹುದು ಅಂದರೆ, ಯಾವುದಾದರೂ ಗೆಳೆಯರ ಮೂಲಕ, ಯಾವುದಾದ್ರೂ ಫ್ರೆಂಡ್ಸ್ ಮೂಲಕ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗಿರಬಹುದು, ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಅಥವಾ ಇನ್ನೊಬ್ಬ ಮೂರನೇ ವ್ಯಕ್ತಿಯ ಅವರ ಮೂಲಕ ಕೂಡ ನಿಮ್ಮನ್ನು ಕನೆಕ್ಟ್ ಆಗಿರುವ, ಅಂದರೆ ನಿಮ್ಮ ಪರಿಚಯವಾಗಿರುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಅಥವಾ ಮೂರನೇ ಯಾವುದೋ ವ್ಯಕ್ತಿಯ ಕಡೆಯಿಂದ ಇಬ್ಬರು ಪರಿಚಯ ಆಗಿದ್ದೀರಾ, ಒಬ್ಬರನ್ನೊಬ್ಬರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಥವಾ ಈ ಪರ್ಸನ್ ಇನ್ನೊಬ್ಬ ವ್ಯಕ್ತಿಯ ಮೂಲಕ, ಅಂದರೆ ಯಾವುದೋ ಮೂರನೇ ವ್ಯಕ್ತಿಯನ್ನು ನಿಮ್ಮ ಇಬ್ಬರ ರಿಲೇಷನ್ಶಿಪ್ ಮಧ್ಯೆ ತಂದಿದ್ದಾರೆ, ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೋಸ್ಕರ ಇವರು ಇನ್ನೊಬ್ಬ ವ್ಯಕ್ತಿಯನ್ನು ಇಲ್ಲಿ ಮಧ್ಯದಲ್ಲಿ ತಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಯೂನಿವರ್ಸ್ ಹತ್ರ ತುಂಬ ಪ್ರೇ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ ಇರಬೇಕು, ಜೆನ್ಯೂನ್ ಆಗಿರುವಂಥ ಪ್ರೀತಿ ಸಿಗಬೇಕು ಅಂತ ಇವರು ತುಂಬ ಪ್ರೇ ಮಾಡ್ತಾ ಇದ್ದಾರೆ, ದೇವ್ರ ಹತ್ರ ತುಂಬ ಬೇಡ್ಕೊಂಡಿದ್ದಾರೆ, ಇವರ ಮನಸ್ಸಿಗೆ ಶಾಂತಿ ಸಿಗಬೇಕು ಅನ್ನೋ ರೀತಿ ಇವರು ತುಂಬ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಯಾವುದೋ ಬೇರೆ ಒಬ್ಬ ವ್ಯಕ್ತಿ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಇವರು ನಿಮ್ಮನ್ನು ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನೀವು ಇವರ ಲೈಫಲ್ಲಿ ಇರಬೇಕು, ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ನೀವು ಇವ್ರ ಜೊತೆ ಇರಬೇಕು, ಲೈಫ್ ಲಾಂಗ್ ಇರಬೇಕು, ತುಂಬ ಟೈಮ್ ಇವ್ರ ಜೊತೆ ಇರಬೇಕು ಅನ್ನೋ ರೀತಿ ಇವರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದಾರೆ, ತುಂಬ ಪ್ರೇಯರ್ ಮಾಡ್ಕೊಳ್ತಿದ್ದಾರೆ, ದೇವ್ರ ಹತ್ರ ತುಂಬ ಕೇಳ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಕಡೆಯಿಂದ ಪ್ರಾಬ್ಲಮ್ಸ್ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ಮೂರನೇ ವ್ಯಕ್ತಿಯಿಂದ ನಿಮ್ಮಿಬ್ಬರ ನಡುವೆ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ಯಾವುದೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿಯ ಲೈಫ್ನಲ್ಲಿ ಯಾವುದೋ ಒಂದು ವಿಷಯ ಸರಿಯಾಗಿ ನಡೀತಾ ಇಲ್ಲ, ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಆಗಿ ಇಲ್ಲಿ ಥರ್ಡ್ ಪಾರ್ಟಿ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಥವಾ ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಪ್ರಾಬ್ಲಮ್ ಅನ್ನೋದು ಕೂಡ ಜಾಸ್ತಿ ಆಗಿರಬಹುದು. ಇಲ್ಲಿ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ ಅಥವಾ ನೀವು ನಿಮ್ಮಿಬ್ಬರ ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಕನಸುಗಳನ್ನ ಕಟ್ಟಿದ್ದೀರಾ, ತುಂಬ ಡ್ರೀಮ್ಸನ್ನು ಕಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಲೈಫ್ನಲ್ಲಿ ಹಾಗಿರಬೇಕು, ಹೀಗಿರಬೇಕು, ಮುಂದೆ ನಿಮ್ಮ ಫ್ಯೂಚರ್ ಈ ರೀತಿ ಇರಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡಿದ್ದೀರಾ, ಆ ರೀತಿಯ ಕನಸುಗಳನ್ನ ಕಟ್ಕೊಂಡಿದ್ದೀರಾ. ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮನ್ನು, ನೀವು ಫೀಮೇಲ್ ಆಗಿದ್ದರೆ ಇವರು ನಿಮ್ಮನ್ನು ವೈಫ್ ರೀತಿಯಲ್ಲಿ ನೋಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಥವಾ ನೀವು ಮೇಲ್ ಆಗಿದ್ದರೆ ಈ ಪರ್ಸನ್ ನಿಮ್ಮನ್ನು ಹಸ್ಬೆಂಡ್ ರೀತಿಯಲ್ಲಿ ನೋಡ್ತಾ ಇರ್ಬೋದು, ಅವರ ಮನಸ್ಸಿನಲ್ಲಿ ಆ ರೀತಿಯ ಭಾವನೆಗಳಿರ್ಬೋದು. ಆದರೆ ಇವರ ಕನಸುಗಳೇ ಏನೇ ಆಗಿರ್ಬೋದು, ಅದು ನೆರವೇರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ಇವರು ನಿಮ್ಮನ್ನು ಹಸ್ಬೆಂಡ್ ಅಥವಾ ವೈಫ್ ರೀತಿ ಇಮ್ಯಾಜಿನ್ ಮಾಡ್ಕೊಂಡಿರ್ಬೋದು, ಅಥವಾ ಮ್ಯಾನಿಫೆಸ್ಟ್ ಕೂಡ ಮಾಡಿರಬಹುದು ಅಂತ ಅನ್ನಿಸ್ತಾ ಇದೆ. ಇವ್ರು ಅಂದ್ಕೊಳ್ಳೋದು ನೀವು ಇವ್ರಿಗೆ ತುಂಬ ಪರ್ಫೆಕ್ಟ್ ಆಗಿದ್ದೀರಾ, ಇಂತಹ ಲೈಫ್ ಪಾರ್ಟ್ನರೇ ಇವ್ರಿಗೆ ಬೇಕು, ಇಂತಹ ಲೈಫ್ ಪಾರ್ಟ್ನರ್ ಮತ್ತೆ ಎಲ್ಲೂ ಸಿಗೋದಿಲ್ಲ, ಆ ರೀತಿ ನೀವು ತುಂಬ ಬೆಸ್ಟ್ ಆಗಿರುವಂಥ ಜೋಡಿ, ಇವರ ಮನಸ್ಸಿಗೆ ತುಂಬ ಹಿಡಿಸಿರುವಂಥವ್ರು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಅಂದರೆ ಇವರ ಲೈಫ್ನಲ್ಲಿ ಪಾರ್ಟ್ನರ್ ಅಂತ ಬರೋದಾದರೆ ನೀವು ಇರಬೇಕು ಅನ್ನೋ ರೀತಿ ಇವರ ಮನಸ್ಸಿನಲ್ಲಿದೆ.
ನಿಮ್ಮಲ್ಲಿರುವ ಒಂದೊಂದು ಕ್ವಾಲಿಟೀಸ್ಗಳಾಗಿರ್ಬೋದು, ನಿಮ್ಮ ಒಂದೊಂದು ಬಿಹೇವಿಯರ್ ಆಗಿರ್ಬೋದು ಇವ್ರಿಗೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಇವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಅದೇ ರೀತಿ ನಿಮ್ಮ ಪರ್ಸ್ನಾಲಿಟಿ ಕೂಡ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಎಲ್ಲದರಲ್ಲೂ ಬೆಸ್ಟನ್ನು ಡಿಸರ್ವ್ ಮಾಡ್ತೀರಾ. ಇವರ ಲೈಫ್ ಪಾರ್ಟ್ನರ್ ಆಗಿ ನೀವು ಬೇಕು, ನೀವು ಪರ್ಫೆಕ್ಟ್ ಆಗಿದ್ದೀರಾ. ಅಂದರೆ ಓವರಾಲ್ ಆಗಿ ಇಲ್ಲಿ ಎನರ್ಜಿ ನೋಡೋದಾದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಜೆನ್ಯೂನ್ ಆಗಿರುವಂತಹ ಪ್ರೀತಿ ಇದೆ. ಒಂದು ವೇಳೆ ಈ ಪರ್ಸನ್ನ ನಿಮ್ಮ ಪಾಸ್ಟಿಂದಲೂ ನಿಮಗೆ ಗೊತ್ತಿರ್ಬೋದು ಅಥವಾ ಪ್ರೆಸೆಂಟಲ್ಲಾಗಿರ್ಬೋದು, ಇನ್ನು ಮುಂದಕ್ಕೆ ಫ್ಯೂಚರಲ್ಲೂ ಕೂಡ ಇವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಮುಂದುವರಿಯುವ ಚಾನ್ಸಸ್ ತುಂಬ ಕಾಣಿಸ್ತಾ ಇದೆ. ಅಂದರೆ ಯಾವಾಗಲೂ ಕೂಡ ಇವರು ನಿಮ್ಮನ್ನು ಪ್ರೀತಿಸ್ತಲೇ ಇರ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಇವರ ಪ್ರೀತಿ ಅನ್ನೋದು ನಿಮಗೆ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನೆಗೆಟಿವಿಟಿ ಅನ್ನೋದು ಕಾಣಿಸ್ತಾ ಇಲ್ಲ. ತುಂಬ ಪಾಸಿಟಿವ್ ಆಗಿರೋ ಬ್ಯೂಟಿಫುಲ್ ಎನರ್ಜಿ ನಿಮ್ಮ ಮೇಲೆ ಈ ಪರ್ಸನ್ಗೆ ಇವರ ಮನಸ್ಸಿನಲ್ಲಿ ಇದೆ. ಯಾರೇ ಪರ್ಸನ್ ಆಗಿರ್ಬೋದು, ಮನುಷ್ಯರು ಅಂದಮೇಲೆ ಅವರ ಬಿಹೇವಿಯರಲ್ಲಿ ಕೆಲವೊಂದು ಸಲ ನಿಮಗೆ ಬದಲಾವಣೆಗಳು ಕಾಣಿಸ್ಬೋದು. ಅದು ಎಲ್ಲರಲ್ಲೂ ಇರುವಂಥದ್ದು. ಒಂದೊಂದು ಸಲ ಸ್ಟ್ರೆಸ್ಸಿಂದ ಆಗಿರ್ಬೋದು ಅಥವಾ ಕೆಲಸದ ಬ್ಯುಸಿಯಿಂದ ಆಗಿರ್ಬೋದು, ಅವರ ಪರ್ಸ್ನಲ್ ವಿಷಯಗಳಿಂದ ಕೂಡ ಆಗಿರ್ಬೋದು, ಅವರ ನಡವಳಿಕೆಯಲ್ಲಿ ಅಥವಾ ಅವರ ಮಾತುಕತೆಯಲ್ಲಿ ನಿಮಗೆ ಬದಲಾವಣೆಗಳು, ಅವರ ಬಿಹೇವಿಯರಲ್ಲಿ ಬದಲಾವಣೆಗಳು ಕಂಡಿರಬಹುದು. ಅದು ಸಹಜ, ಅದು ಎಲ್ಲರಲ್ಲೂ ಇರುವಂಥದ್ದು. ಅಂದರೆ ಸ್ಟ್ರೆಸ್ ಬಂದಾಗ ಅವರ ಬಿಹೇವಿಯರ್, ಎಲ್ಲರ ಬಿಹೇವಿಯರ್ ಕೆಲವೊಂದು ವೇಳೆ ಚೇಂಜ್ ಆಗಬಹುದು. ಬಟ್ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ಪ್ರೀತಿ ಅಂತೂ ಅದು ಸತ್ಯವಾದದ್ದು, ನಿಜವಾದದ್ದು, ಅದು ಜೆನ್ಯೂನ್ ಪ್ರೀತಿ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ನಾಟಕ ಮಾಡ್ತಾ ಇದ್ದಾರೇನೋ, ಡ್ರಾಮಾ ಆಡ್ತಾ ಇದ್ದಾರೇನೋ ಅನ್ನೋ ರೀತಿ ನೀವು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ಪಾಸಿಟಿವ್ ಆಗಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಕೂಡ, ನಿಮ್ಮನ್ನು ಇಷ್ಟಪಡ್ತಾರೆ. ಆದರೆ ಇವರ ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಕಂಡ್ರೆ ಅದು ಅವರ ನೇಚರ್ ಆಗಿರ್ಬೋದು ಅಥವಾ ಅವರ ಕೆಲಸದ ಒತ್ತಡ ಕೂಡ ಆಗಿರ್ಬೋದು. ಟೋಟಲಾಗಿ ನೋಡಬೇಕು ಅಂದರೆ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ನೀವು ಇವರಿಗೆ ಪರ್ಫೆಕ್ಟ್ ಅಂತ ಇವರು ಅಂದ್ಕೊಳ್ತಾರೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.